ಸೂರಜ್ ರೇವಣ್ಣ ವಿರುದ್ಧ ಸಂತ್ರಸ್ತನಿಂದ ಸಲಿಂಗದ ಬಾಂಬನ್ನು ಸಿಡಿಸಲಾಗಿದೆ. ಇವತ್ತು ಹೊಳೆನರಸೀಪುರದಲ್ಲಿ ದೂರು ದಾಖಲಾಗುವಂತಹ ಸಾಧ್ಯತೆ. ಸಹಾಯದ ನೆಪದಲ್ಲಿ ಕರೆಸಿ ನನ್ನ ಮೇಲೆ ಅಸಹಜ ಲೈಂಗಿಕ ಕಿರುಕುಳವನ್ನು ಕೊಡಲಾಗಿದೆ ಎನ್ನುವಂತಹ ಆರೋಪ. ಪ್ರಜ್ವಲ್ ಬಳಿಕ ಸೂರಜ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಈ ಮೂಲಕ ಒಂದೇ ಕುಟುಂಬದ 4 ಮೇಲೂ ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಗಳು ದಾಖಲಾಗಿರುವಂಥದ್ದು. ಅವ್ರದ್ದು MP ಎಲೆಕ್ಷನ್ ಇದ್ದಾಗ ಊರಲ್ಲಿ ಜನ ಎಲ್ಲ ಸೇರಿಸಿ ಸ್ವಲ್ಪ ಫಂಕ್ಷನ್ ಮಾಡಿದ್ದಾಗ ಕರೆದ್ರು. ನಾನು ಅವಾಗ ಹೋದೆ. ಅವರು ಕೂಡ ನನ್ನ ಜನ ಎಲ್ಲ ಸೇರಿಸಿ ಮಾಡಿ ಕಾರ್ಯಚಟುವಟಿಕೆ ನೋಡಿ ಮೊಬೈಲ್ ನಂಬರ್ ಕೊಟ್ಟು ಪರಿಚಯ ಆಯಿತು. ನೆಕ್ಸ್ಟ್ ಅವರು ಮತ್ತೆ ಇನ್ಯಾವಾಗಲೂ ಸಿಕ್ಕಿರಲಿಲ್ಲ, ನಂಬರ್ ತೊಗೊಂಡಿದ್ರು. ಮತ್ತೆ ಎಲೆಕ್ಷನ್ ಎಲ್ಲ ಕಳೆದ ಮೇಲೆ ಇವಾಗ ಒಂದು 4 ಡೇಸ್ ಹಿಂದೆ ಮೆಸೇಜ್ ಮಾಡಿದರು, ಫ್ರೀ ಆಗಿದ್ರೆ ಬಾ ಮಾತಾಡಬೇಕು ಅಂತೇಳಿ. ಕರೆದಾಗ ಅವ್ರ ಮನೆಗೆ ಹೋದೆ. ಈಗ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು. ನೆಕ್ಸ್ಟು ಪೊಲೀಸ್ ಒಳಗಡೆ ಕರೆದ್ರು, ಫೋನ್ ಮಾಡಿ. ಆಮೇಲೆ ನೆಕ್ಸ್ಟು ಒಳಗಡೆ ಬಿಡಿಸಿದ್ರು. ಒಳಗಡೆ ಹೋದೆ. ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲಾಕಂತೇಳಿ ಬಾಕ್ಲಾಕ್ಸಿ ಹೆಗ್ಲ ಮೇಲೆಲ್ಲ ಕೈ ಹಾಕಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಹಾಸನದ ಪ್ರತಿನಿಧಿ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಈಗ JDS ಕಾರ್ಯಕರ್ತ ಅಂತ ಹೇಳಿಕೊಂಡಿರುವಂತಹ ಈ ಯುವಕ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಆರೋಪ ಮಾಡುವಂತಹ ಈತ ಯಾಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಇಲ್ಲಿವರೆಗೂ ಮುಂದಾಗಿಲ್ಲ? ಅದೀಗಿರುವಂತಹ ಪ್ರಶ್ನೆ. ಪ್ರೇಮ್ ಕುಮಾರ್, ಮಾಜಿ ಸಚಿವ HD ರೇವಣ್ಣ ಅವರ ಹಿರಿಯ ಪುತ್ರ ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಲೈಂಗಿಕ ದೌರ್ಜನ್ಯದ ಆರೋಪ ಗಂಭೀರವಾಗಿ ಮಾಡಿರ್ತಕ್ಕಂಥದ್ದು. ಅರಕಲೂಡು ಮೂಲದ ಯುವಕನೊಬ್ಬರ ಅವ್ರ ಮೇಲೆ ಆರೋಪವನ್ನು ಮಾಡಿದ್ದಾನೆ. ಆದರೆ ಇದುವರೆಗೂ ಸಹ ಯಾವುದೇ ದೂರನ್ನು ನೀಡಿಲ್ಲ. ಇದಕ್ಕೂ ಮೊದಲೇ ಸೂರಜ್ ರೇವಣ್ಣ ಅವರ ಆಪ್ತ ಶಿವಕುಮಾರ್ HL ಎಂಬುವರು ಹೊಳೆನರಸೀಪುರ ನಗರ ಠಾಣೆಗೆ ದೂರ ನೀಡಿದ್ದು ಈಗಾಗಲೇ ಏನು ಆರೋಪವನ್ನು ಮಾಡಿದ್ದಾನೆ ಆತನ ವಿರುದ್ಧವೇ FIR ದಾಖಲಾಗಿದೆ. ಆದರೆ ಆ FIR ದಾಖಲಾದರೂ ಸಹ ಆ ಸಂತ್ರಸ್ತ ಏನು ಆರೋಪವನ್ನು ಮಾಡಿದ್ದಾನೆ ಆತ ಇದುವರೆಗೂ ಸಹ ಪೊಲೀಸ್ ಠಾಣೆಗೆ ಬಂದು ನನ್ನ ಮೇಲೆ ಈ ರೀತಿ ದೌರ್ಜನ್ಯ ನಡೆದಿದೆ ಅಂತ ಹೇಳಿ ಆತ ಏನು ದೂರನ್ನು ನೀಡಿಲ್ಲ. ಸದ್ಯ ಆತ ಬೆಂಗಳೂರಿನಲ್ಲಿ ಇದ್ದಾನೆ ಅಂತ ಒಂದು ಮಾಹಿತಿ ಇದೆ. ಈಗಾಗಲೇ ಸೂರಜ್ ರೇವಣ್ಣ ಅವರಿಗೆ ಆತ ಏನು ಶಿವಕುಮಾರ್ ಮುಖಾಂತರವಾಗಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪರಿಚಯವಾಗಿರ್ತಾನೆ. ಅದಾದ ಬಳಿಕ ಕೆಲಸ ಕೊಡಿಸುವಂತೆ ಶಿವಕುಮಾರ್ ಅವರ ಬೆನ್ನನ್ನು ಬಿದ್ದಿರ್ತಾನೆ. ಹಾಗೆ ಶಿವಕುಮಾರ್ ಅವರು ನೇರವಾಗಿ ಸೂರಜ್ ರೇವಣ್ಣ ಅವರ ಫೋನ್ ನಂಬರನ್ನು ಕೊಟ್ಟಿರ್ತಾರೆ. ಆ ಫೋನ್ ನಂಬರ್ ಮುಖಾಂತರ ಕಾಂಟ್ಯಾಕ್ಟಲ್ಲಿದ್ದಂತಹ ಏನು ಆ ಸಂತ್ರಸ್ತ ಇದ್ದಾನೆ ಗನ್ನಿಕಡದ ಫಾರ್ಮ್ ಹೌಸ್ಗೆ ಹೋದಾಗ ಅಲ್ಲಿ ನನ್ನ ಮೇಲೆ ಸೂರಜ್ ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ರು ಅಂತ ಹೇಳಿ ಆರೋಪವನ್ನು ಮಾಡಿದ್ದಾನೆ. ಅಲ್ಲದೆ ಇಮೇಲ್ ಮುಖಾಂತರ ಏನು ಪೊಲೀಸ್ ಹಿರಿಯ ಅಧಿಕಾರಿಗಳು ಸಹ ಆತ ದೂರ ನೀಡಿದ್ದಾನೆ. ಆದರೆ ಏನು ಹೊಳೆನರಸೀಪುರ ಏನು ನಗರ ಠಾಣೆ ಇದೆ ಅಲ್ಲಿಗೆ ಇದುವರೆಗೂ ಸಹ ಆತ ಆಗಮಿಸ್ತಾ ಇರೋದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಯಾಕೆಂದರೆ ಈಗಾಗಲೇ ರೇವಣ್ಣ ಇರ್ಬೋದು, ಭವಾನಿ ರೇವಣ್ಣ ಇರ್ಬೋದು, ಆ ಪ್ರಜ್ವಲ್ ರೇವಣ್ಣ ಅವರು ಎಲ್ಲರೂ ಸಹ ಈಗಾಗಲೇ ಏನು ಒಂದು ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಪ್ರಕರಣ ಇರ್ಬೋದು, ಅದಾದ ನಂತರ ಸಂತ್ರಸ್ತ ಅಪಹರಣ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಾರೆ. ಇದಾದ ಬಳಿಕ ಈಗ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರು ಸಹ ಇಂಥದೇ ಒಂದು ಪ್ರಕರಣದಲ್ಲಿ ಈಗ ಏನೋ ಆರೋಪವನ್ನು ಎದುರಿಸ್ತಾ ಇರ್ತಕ್ಕಂಥದ್ದು. ಈಗ ಸೂರಜ್ ರೇವಣ್ಣ ಅವರು ದೂರನ್ನು ಏನು ನೀಡಿದರೆ ಇದರ ತನಿಖೆಯನ್ನು ಈಗ ಹೊಳೆನರಸೀಪುರ ನಗರ ಠಾಣೆ ಪೊಲೀಸರು ಆರಂಭಿಸಿದ್ದಾರೆ. ಅದೇ ರೀತಿ ಏನು ದೂರನ್ನು ಅವರು ನೀಡಿದರೆ ಆತನನ್ನು ಸರಿದು ವಿಚಾರಣೆ ಮಾಡುವಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಅಲ್ಲದೆ ಏನು ಸಂತ್ರಸ್ತಿದ್ದಾನೆ ಆತ ಇಂದು ವಕೀಲರ ಮೂಲಕ ಬಂದು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡ್ತಾನೆ ಎಂಬ ಮಾಹಿತಿ ಇತ್ತು. ಆದರೆ ಸದ್ಯ ಆತ ಬೆಂಗಳೂರಿನಲ್ಲಿದ್ದು ಆತ ಸಂಜೆ ಅಥವಾ ನಾಳೆ ಏನಾದರೂ ಒಂದು ವೇಳೆ ದೂರನ್ನು ನೀಡುವಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಪ್ರೇಮ್ ಕುಮಾರ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದ ಕೇಸ್, ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಮತ್ತು ಅಪಹರಣದ ಕೇಸ್, ಭವಾನಿ ವಿರುದ್ಧ ಅಪಹರಣದ ಕೇಸ್ ದಾಖಲಾಗಿದೆ. ಈಗ ಸೂರಜ್ ರೇವಣ್ಣ ವಿರುದ್ಧ ಕೂಡ ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗಿರುವಂಥದ್ದು. ಈ ಪ್ರಕರಣದಲ್ಲಿ ಮುಂದೇನು ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.